ಬಾಲ ಏಸುವಿನ ವಾರ್ಷಿಕ ಮಹೋತ್ಸವಕ್ಕೆ ಸಿದ್ಧತೆಯಾಗಿ ಕೋರ್ಡೆಲ್ ಚರ್ಚ್ನಿಂದ ಬಿಕರ್ನಕಟ್ಟೆ ಬಾಲ ಯೇಸುವಿನ ಪುಣ್ಯಕ್ಷೇತ್ರದವರೆಗೆ ಭಕ್ತಿಭಾವಪೂರ್ಣ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಅನೇಕ ಭಕ್ತರು ಕೃತಜ್ಞತೆ, ನಂಬಿಕೆ ಮತ್ತು ಆಶಯದೊಂದಿಗೆ ಕಾಣಿಕೆಗಳನ್ನು ಸಮರ್ಪಿಸಿದರು. ಕೋರ್ಡೆಲ್ ಚರ್ಚಿನ ಸಹಾಯಕ ಧರ್ಮಗುರುಗಳಾದ ವಂದನೀಯ ವಿಜಯ್ ಮೊಂತೇರು ಆಶೀರ್ವಾದವನ್ನ ನೀಡಿ ರೂತ್ ಕ್ಯಾಸ್ಟೋಲಿನೋ ಅವರು ಮೆರವಣಿಗೆಯ ಧ್ವಜ ಹಾರಿಸಿ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸಾಮಾಜಿಕ ಸೌಹಾರ್ದತೆಯನ್ನ ಉತ್ತೇಜಿಸುವ ಸಹಬಾಳ್ವೆ ಕಾರ್ಯಕ್ರಮ ಪುಣ್ಯಕ್ಷೇತ್ರದ ಅಂಕಣದಲ್ಲಿ ನಡೆಯಿತು. ಸಾಮಾಜಿಕ ಕಾರ್ಯಕರ್ತ ಮುನೀರ್ ಕಾಟಿಪಳ್ಳ, ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷೆ ಶಾಲೆಟ್ ಪಿಂಟು, ಮಾನವ ಹಕ್ಕುಗಳ ಹೋರಾಟಗಾರರಾದ ದಿನೇಶ್ ಹೆಗಡೆ ಉಳೆಪಾಡಿ ಭಾಗವಹಿಸಿದ್ರು. ಸಮಾಜದಲ್ಲಿ ಸಹೋದರತ್ವ ಮತ್ತು ಏಕತೆಯ ಮಹತ್ವವನ್ನ ಅವರು ಒತ್ತಿ ಹೇಳಿದ್ರು. ಸಂತ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಉಪಕುಲಪತಿ ವಂದನೀಯ ಪ್ರವೀಣ್ ಮಾರ್ಟಿಸ್, ಕುಲಶೇಖರದ ಸಾಂತಾ ಕ್ರೂಸ್ ಕಾನ್ವೆಂಟಿನ ಸಿಸ್ಟರ್ ರೀನಾ ಡಿಸೋಸಾ, ಕಾರ್ಪೊರೇಟರ್ಗಳಾದ ಕೇಶವ್ ಮತ್ತು ನವೀನ್ ಉಪಸ್ಥಿತರಿದ್ದರು. ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಭಾಗವಹಿಸಿದವರನ್ನ ಗೌರವಿಸಲಾಯಿತು. ವಂದನೀಯ ಮೆಲ್ವಿನ್ ಡಿಕುನ್ನ, ವಂದನೀಯ ಸ್ಟೀಫನ್ ಪಿರೇರಾ ಅವರು ಭಕ್ತರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಪ್ರಾರ್ಥನೆಯ ಭರವಸೆಯನ್ನ ನೀಡಿದ್ರು. ಅಂತಿಮವಾಗಿ ವಂದನೀಯ ಪ್ರವೀಣ್ ಮಾರ್ಟಿಸ್ ಧ್ವಜಕ್ಕೆ ಆಶೀರ್ವಾದ ನೀಡಿ ಧ್ವಜಾರೋಹಣ ಮಾಡುವ ಮೂಲಕ ನವೇನ ಹಾಗೂ ಮಹೋತ್ಸವವನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಜನವರಿ 5ರಿಂದ 13ರವರೆಗೆ ದಿನವಿಡೀ ನವೇನ ವಿಧಿಗಳು, 9 ಪೂಜಾ ಕಾರ್ಯಗಳು ಹಾಗೂ ಪವಿತ್ರ ಸಂಸ್ಕಾರದ ಆರಾಧನೆ ನಡೆಯಲಿದ್ದು, ವರ್ಷದ ಜಾತ್ರೆ ಜನವರಿ 14 ಮತ್ತು 15ರಂದು ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.